ನಮಸ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪೊರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿದ್ವು. ಅಷ್ಟೇ ಅಲ್ಲ, ರೌಡಿ ಶೀಟರ್ ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದಂತಹ ವಿಡಿಯೋ ರಿವೀಲ್ ಆಗಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ರಿಪಬ್ಲಿಕ್ ಕನ್ನಡದ ಸತತ ವರದಿಯಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಇಲಾಖೆ ಆ 3 ಘಟನೆಗೆ 3 ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲಿಸಿದೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ ದಾಖಲಾಗಿದ್ವು. 3ರ ಪೈಕಿ 2 ಪ್ರಕರಣಗಳಲ್ಲಿ ದರ್ಶನ್ A1 ಆಗಿದ್ದಾರೆ. ಕಾರಾಗೃಹ ವರ್ಸಸ್ 42 ಆಕ್ಟ್ ಅಂದರೆ US ಆಕ್ಟ್ 42 ಆಕ್ಟ್ ಅಡಿಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ನಲ್ಲಿ ದರ್ಶನ್ A1, ನಾಗರಾಜ್ A2, ವಿಲ್ಸನ್ ಗಾರ್ಡನ್ ನಾಗ A3 ಹಾಗೂ ಕುಳ್ಳಾ ಸೀನಾ A4. ಮತ್ತೊಂದು ಕಾರಾಗೃಹದ ಎಫ್ಐಆರ್ನಲ್ಲಿ U ವರ್ಸಸ್ S 42 ಆಕ್ಟ್ ಅಡಿ ದಾಖಲಾದ ಎಫ್ಐಆರ್ನಲ್ಲಿ ದರ್ಶನ್ A1, ಧರ್ಮ A2 ಹಾಗೂ ಸತ್ಯ A3 ಆರೋಪಿಗಳಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದಂತಹ ಸತ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ವಿಡಿಯೋ ಕಾಲ್ ಮಾಡಿದ್ದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸತ್ಯ ಎಸ್ಕೇಪ್ ಆಗಿದ್ದ. ಪೊಲೀಸರು ಎಷ್ಟೇ ಹುಡುಕಿದ್ರೂ ಸಿಕ್ಕಿರಲಿಲ್ಲ. ಆದರೆ ಬ್ಯಾಡರಹಳ್ಳಿ ಠಾಣೆಗೆ ತಾನೇ ಬಂದು ಹಾಜರಾಗಿದ್ದಾನೆ. ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ದರ್ಶನ್ ಫೋಟೋಸ್ ವಿಡಿಯೋ ವೈರಲ್ ಬಳಿಕ ದಾಸ ಪ್ರಭಾವಿ ಅನ್ನೋದಕ್ಕೆ ಇದು ಬಹುದೊಡ್ಡ ಸಾಕ್ಷ್ಯವಾಗಲಿದೆ. ಜೈಲು ಅಧಿಕಾರಿಗಳ ಮೇಲೆಯೇ ಪ್ರಭಾವ ಬೀರಿದವನು ಸಾಕ್ಷ್ಯಗಳ ಮೇಲೂ ಪ್ರಭಾವ ಬೀರಬಹುದು ಎಂಬ ಮಾತು ಕೇಳಿ ಬರ್ತಾ ಇದೆ. ಇದೇ ವಿಚಾರ ಪ್ರಾಸಿಕ್ಯೂಷನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಬಹುದೊಡ್ಡ ಅಸ್ತ್ರವಾಗಲಿದೆ. ಇದು ಸಾಲದಕ್ಕೆ ದರ್ಶನ್ ಮೇಲೆ ಮತ್ತೆ 3 ಎಫ್ಐಆರ್ ದಾಖಲಾಗಿದ್ದು ಸಂಕಷ್ಟವಾಗಲಿದೆ. ಜೈಲಲ್ಲಿ ದರ್ಶನ್ ಬಿಂದಾಸ್ ಜೀವನವೇ ಆತನಿಗೆ ಮುಳುವಾಗಲಿದೆ. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯವೇ ಸಂಕಷ್ಟವಾಗಲಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದರ್ಶನ್ ವಿರುದ್ಧ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿವೆ. ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಸ್ಲೇಟ್ ಹಿಡಿದ ಫೋಟೋ ಹಾಕೋದು ಫಿಕ್ಸ್ ಎನ್ನಲಾಗಿದೆ. ಯಾಕಂದ್ರೆ ದಾಸನಿಗೆ ಜಾಮೀನು ಸಿಕ್ಕ ಬಳಿಕ ಪೊಲೀಸರು ರೌಡಿ ಶೀಟ್ ತೆಗೆಯೋಕೆ ಸಜ್ಜಾಗಿದ್ದಾರಂತೆ. ಹಾಗೇನಾದ್ರೂ ರೌಡಿ ಶೀಟ್ ತೆಗೆದ್ರೆ ಠಾಣೆಯಲ್ಲಿ ಪೊರ್ಕಿ ಸ್ಲೇಟ್ ಹಿಡಿದ ಫೋಟೋ ದರ್ಶನವಾಗಲಿಕ್ಕಿದೆ. ಮನೆಯೂಟ ಬೇಕು ಅಂತ ದರ್ಶನ್ 2-3 ಬಾರಿ ಅರ್ಜಿ ಹಾಕಿದ್ದಾಯ್ತು. ಹುಷಾರಿಲ್ಲ ಅಂತ ಕೋರ್ಟ್ಗೆ ಮನವಿ ಕೂಡ ಮಾಡಿದ್ದಾಯ್ತು. ಆದ್ರೂ ಬಿಡದ ಕಾಟೇರ ಮನೆಯೂಟಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ದರ್ಶನ್ ಮನೆಯೂಟದ ನಾಟಕಕ್ಕೆ ಹೈಕೋರ್ಟ್ ಫುಲ್ ಸ್ಟಾಪ್ ಹಾಕೋದು ಫಿಕ್ಸ್ ಆಗಿದೆ. ಮನೆಯೂಟಕ್ಕಾಗಿ ಯಾವೆಲ್ಲ ನಾಟಕವಾಡಿದ್ರು ಎಂಬುದು ಒಂದೊಂದೇ ಬಯಲಾಗ್ತಾ ಇದೆ. ಹೀಗಾಗಿ ದರ್ಶನ್ ಮನೆ ಊಟದ ಅರ್ಜಿ ತಿರಸ್ಕಾರವಾಗುವ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಮುಂಚೆಯೇ ಆರೋಪಿ ದರ್ಶನ್ ಬೇಕರಿ ರಘು ಜೊತೆಗೆ ಓಡಾಡ್ತಾ ಇದ್ದಂತೆ. ಯಾವಾಗ ದಾಸನಿಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯವಾಯಿತೋ ಬಳಿಕ ಜೈಲಿನಲ್ಲಿ ಹವಾ ಸೃಷ್ಟಿಸೋಕೆ ಮುಂದಾದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜೈಲು ಸಿಬ್ಬಂದಿ ಇವರನ್ನ ನೋಡಿ ಭಯಪಡುವ ಪರಿಸ್ಥಿತಿ ಎದುರಾಯ್ತಂತೆ. ಆದರೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಕೂಡ ಪರಪ್ಪನ ಅಗ್ರಹಾರದ ಜೈಲರ್ಗಳಂತೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸಾರಥಿಗೆ ಬೇಕಾಗಿದ್ದನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾನೆ. ಇದೇ ಕಾರಣಕ್ಕೆ ಇಬ್ಬರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಹಿಂಡಲಗ ಜೈಲಿಗೆ ಕಾಟೇರ ಶಿಫ್ಟ್ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ಕೈದಿಯೊಬ್ಬ ಜೈಲಿನ ಹೊರಗಿರುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿ ದರ್ಶನ್ರಿಂದ ಹಾಯ್ ಹೇಳಿಸಿದ್ದಾನೆ. ಇದೇ ವಿಚಾರದ ಬಗ್ಗೆ A7 ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಮಾತನಾಡಿದ್ದಾರೆ. ದರ್ಶನ್ ಕರುಣೆ ಇಟ್ಟು ನಮ್ಮ ಮಕ್ಕಳನ್ನ ಬಿಡಿಸಬೇಕು. ನಾನು ಜೈಲಿಗೆ ಹೋಗಿಲ್ಲ, ಮಗನನ್ನ ಭೇಟಿ ಮಾಡಿಲ್ಲ. ನಮ್ಮ ಮಗನನ್ನ ಬಿಡಿಸ್ಕೊಂಡು ಬರೋಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಹಣ ಕೊಟ್ಟು ಬಿಡಿಸ್ಕೊಂಡು ಬರುವಷ್ಟು ಶಕ್ತಿ ಇಲ್ಲ ಅಂತ ಗೋಳಾಡಿದ್ದಾರೆ.
ಎಷ್ಟು ಪರಿಸ್ಥಿತಿ ಕಷ್ಟ ಐತೆ ಅಂದ್ರೆ ಹೇಳ್ಕೋಬಾರ್ದು. ಇರೋದೊಂದು ಹುಡುಗಿ ಕಾಯ್ಕಣಕ್ಕೆ ಕೊಡಕ್ಕೆ ನಮ್ಗೆ ಇದಿಲ್ಲ ಗೊತ್ತಿರ. ಹಂಗಾಗೈತೆ. ನನ್ನ ಮಗ ಅವನೇ ದುಡಿತಿದ್ದಾನೆ, ಅವನೇ ಹೋಗಿದ್ದಾನೆ ಅಂದಾಗ ಅವ್ರಿಗೆ ಸಿಗ್ತತ್ತಪ್ಪ. ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಏನು ಸಿಗ್ತೈತೆ ಹೇಳು? ಹಾಂ, ಅನುಭವಿಸ್ತಿದ್ದಾವೆ. ಹೆಂಗ ಮಾಡ್ಕೊಂಡು ತಿನ್ನೋ ಹೋಗಿ ಅಲ್ಲಿ ಕುಂತಿದ್ದಾರಲ್ಲ ಒಂದು ಸ್ವಲ್ಪ. ಮತ್ತು ಅವರೇ ಹೆಲ್ಪ್ ಮಾಡ್ಬೇಕು. ನಮ್ಮಿದ್ದು ಕೈಲಾಗ್ಲಿಲ್ದ್ರೆ ನಾವು ಏನು ಮಾಡೋಣ ಹೇಳಪ್ಪ? ನಮ್ದೇನು ಹೊಲ ಇತ್ತ? ಇರೋದಿಷ್ಟು ಗುಡಿಸ್ಲು ಮನೆ ಒಂದೈತೆ. ನಮ್ಗೆ ಕೂಲಿ ಮಾಡ್ಕೊಂಡು ತಿನ್ನೋರು ನಾವೇನು. ಕೊಲೆ ಕೇಸ್ ಆರೋಪಿ ದರ್ಶನ್ ರೌಡಿಗಳ ಜೊತೆಗೆ ಕುಳಿತುಕೊಂಡು ಟೀ ಜೊತೆಗೆ ಸಿಗರೇಟ್ ಸೇದ್ತಾ ಇರುವ ಸಂಗತಿ ಬಟಾಬೈಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾಸಿನ ಜೊತೆಗೆ ಎಂಜಾಯ್ ಮಾಡುವ ದೃಶ್ಯ ಸಿಕ್ಕಿದೆ. ಆದರೀಗ ಈ ಇಬ್ಬರ ಕ್ರಿಮಿನಲ್ ಹಿಸ್ಟರಿ ವಿಭಿನ್ನವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾಸಿನ ರಕ್ತ ಚರಿತ್ರೆ ಬಗ್ಗೆ ಗೊತ್ತಾದ್ರೆ ನೀವು ಕೂಡ ದಂಗಾಗ್ತೀರಿ. ಡಿಐಜಿ ರೂಪಾ ಒಂದು ಕಾಲದಲ್ಲಿ ಪರಪ್ಪನ ಅಗ್ರಹಾರದ ಅಕ್ರಮಗಳ ವಿರುದ್ಧ ಸಿಡಿದೆದ್ದಿದ್ರು. ಪರಪ್ಪನ ಅಗ್ರಹಾರ ಠಾಣೆಗೆ ತೆರಳಿ ಇನ್ಸ್ಪೆಕ್ಟರ್ಗೂ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಗಾಂಜಾ ದಂಧೆಗೆ ಬೆಂಬಲ ನೀಡ್ತಾ ಇದ್ದೀರಿ ಅಂತ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಮುಡಾ ಹಗರಣ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಕಾನೂನು ಸಮರವನ್ನ ನಡೆಸ್ತಾ ಇದ್ದಾರೆ. ಹೋರಾಟಕ್ಕಿಳಿದ ಸಿಎಂಗೆ ಸಚಿವರು ಶಾಸಕರ ಬೆಂಬಲದ ಜೊತೆಗೆ ಹೈಕಮಾಂಡ್ ಬೆಂಬಲವೂ ಸಿಕ್ಕಿದೆ. ಈ ಮಧ್ಯೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ವಿರುದ್ಧ ರಾಜ್ಯದ ಶೋಷಿತ ವರ್ಗಗಳ ಮಹಾ ಒಕ್ಕೂಟ, ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಇಂದು ರಾಜಭವನ ಚಲೋಗೆ ಕರೆಯನ್ನ ನೀಡಲಾಗಿದೆ. ರಾಜಭವನ ಚಲೋ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆಯಲಾಯಿತು. ಈ ವೇಳೆ ಮಾತನಾಡಿದಂತಹ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ಷಡ್ಯಂತ್ರವನ್ನ ಹಾಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ತೆಗಿಬೇಕು ಅನ್ನೋ ಚಿಂತನೆ. ಸೈಟ್ ವಿಷಯ ಭಾರಿ ದೊಡ್ಡದೇನಲ್ಲ, ಗವರ್ನರ್ ಹತ್ರ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇವೆ ಅಂತ ಕಿಡಿಕಾರಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ 6 ಮುಡಾ ಫೈಲ್ಸ್ ರಿಲೀಸ್ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಮುಡಾಗೆ ಸಲ್ಲಿಸಿದ್ದ ಅರ್ಜಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ನಾವೇ ಮೊದಲು ಹೇಳಿದ್ವಿ. ರಿಪಬ್ಲಿಕ್ ವರದಿ ಸತ್ಯ ಅಂತ ಸಿಎಂ ಸಿದ್ದರಾಮಯ್ಯನವರೇ ಒಪ್ಪಿದ್ದಾರೆ. ನಾವು ವೈಟ್ನರ್ ಹಾಕಿಲ್ಲ, ಅದು ಸುಳ್ಳು ದಾಖಲೆ ಅಂತ ಹೇಳ್ತಾ ಇದ್ದ ಸಿದ್ದು ಅದರ ಬಗ್ಗೆ ಸ್ಪಷ್ಟನೆ ನೀಡಿ ಮುಡಾ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿರುವುದನ್ನು ಒಪ್ಕೊಂಡಿದ್ದಾರೆ. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ಮುಡಾ ಅಕ್ರಮಕ್ಕೆ ವೈಟ್ನರ್ ಬಳಿದ ವಿಚಾರಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ವಿರುದ್ಧ ಸಿಎಂ ಟೀಕೆ ಮಾಡಿದ್ದಾರೆ. ನನ್ನ ಪತ್ನಿ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾ ಅಪರಾಧ ಎಂಬಂತೆ ಗಂಟಲು ಹರಿದುಕೊಂಡ್ರಿ. ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳಿ ಎಕ್ಸ್ ಖಾತೆ ಮೂಲಕ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಟ್ವಿಟರ್ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ 9 ಪ್ರಶ್ನೆಯನ್ನ ಹಾಕಿ ಕಿಡಿಕಾರಿದ್ದಾರೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಿರೋ ಬಿಜೆಪಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದ ಸರ್ವೋಚ್ಚ ನಾಯಕರೊಬ್ಬ ಜೈಲಿಗೆ ಹೋಗಲಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಜೈಲಿಗೆ ಹೋಗುವ ದಾರಿಯಲ್ಲಿದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪರ ಹೆಸರು ಹೇಳದೇನೆ ಸಿದ್ದರಾಮಯ್ಯ ಎಕ್ಸ್ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರ ಪರಿಹಾರವನ್ನು ಘೋಷಿಸಿದೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಸಂಸದ ಕಾಗೇರಿ ಪರಿಹಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಬರೆದಿದ್ದು, ಇದೀಗ ಪ್ರಧಾನಿ ಮೋದಿ ಅವರು ವಿಪತ್ತು ನಿಧಿಯಿಂದ ಪರಿಹಾರವನ್ನು ಘೋಷಣೆ ಕೂಡ ಮಾಡಲಾಗಿದೆ.
ಕಾರ್ಕಳ ಅತ್ಯಾಚಾರ ಕೇಸ್ನ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. A1 ಅಲ್ತಾಫ್ಗೆ ಮಾದಕ ವಸ್ತು ಕೊಟ್ಟಿದ್ದ ಅಭಯ್ನನ್ನ NDPS ಕಾನೂನಿನ ಅನ್ವಯ ಬಂಧಿಸಿದ್ದಾರೆ. ಅಲ್ಲದೆ ಅಲ್ತಾಫ್ ತಪ್ಪಿಸಿಕೊಳ್ಳುವುದಕ್ಕೆ ಸಹಕಾರ ನೀಡಿದ್ದ. ಇದೀಗ ಅಭಯ್ನನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು, ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಲಂಚ ಸ್ವೀಕರಿಸುವಾಗ ಜಿಲ್ಲಾ ಪಂಚಾಯಿತಿ AEE ಉಮಾ ಮಹೇಶ್ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಉಮಾ ಮಹೇಶ್ ಜಲಜೀವನ್ ಮಿಷನ್ ಬಿಲ್ ಪಾಸ್ ಮಾಡುವುದಕ್ಕೆ ಗುತ್ತಿಗೆದಾರರಿಂದ 1.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ DYSP ಉಮಾಶಂಕರ್ ನೇತೃತ್ವದಲ್ಲಿ ನಡೆದ ದಾಳಿ ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ BBMP ಅಂಚೆ ಕಚೇರಿಗೆ ಬೀಗ ಹಾಕಿದೆ. ಸೆಂಟ್ ಜಾನ್ಸ್ ರಸ್ತೆ ಹಾಗೂ ವಸಂತನಗರ ಅಂಚೆ ಕಚೇರಿಯಿಂದ ಬರಬೇಕಿದ್ದ 88,91,695 ರೂಪಾಯಿ ಬಾಡಿಗೆ ಮೊತ್ತ ಬಂದಿಲ್ಲ ಅಂತ ಪೂರ್ವ ವಲಯದ ಅಂಚೆ ಕಚೇರಿಗೆ BBMP ಪಾಲಿಕೆ ಬೀಗ ಜಡಿದಿದೆ. ಕೋಲಾರದಲ್ಲಿ ಕೆಲವು ಮುಸ್ಲಿಂ ಯುವಕರು ಹಿಂದೂ ಯುವಕನ ಮೇಲೆ ನೈತಿಕ ಪೊಲೀಸ್ಗಿರಿ ತೋರಿದ್ದಾರೆ. ಮುಸ್ಲಿಂ ಮಹಿಳೆಯನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದ ಹಿಂದೂ ಯುವಕನನ್ನ ಅಡ್ಡಗಟ್ಟಿ ಬೆದರಿಕೆ ಹಾಕಿದ್ರು. ಕೋಲಾರ ನಗರದ ಅಂತರಗಂಗೆ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಾಲೂರಿನ ಶಿವಾರಪಟ್ಟಣದ ವಿಷ್ಣು ಎಂಬ ಯುವಕ ಸಮೀನಾ ತಾಜ್ ಎಂಬ ಮಹಿಳೆಯನ್ನ ಕರೆದೊಯ್ತಾ ಇದ್ದ ಸಂದರ್ಭದಲ್ಲಿ ಯುವಕರು ಅಡ್ಡಗಟ್ಟಿದ್ದಾರೆ. ಬೆದರಿಕೆ ಹಾಕಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ವಿಡಿಯೋ ಮಾಡಿರುವಂತಹ ಯುವಕರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. पकड़ना नहीं, खड़ा खामोश है प्लीज। क्या हुआ वैसा बेटा फ्रेंडशिप में उसे पकड़ लगाते है उसकी कमर को। खड़ा भी गाड़ी फ्रेंडशिप में कहते हैं कमर को पकड़ लगाती कहते हैं बैठने को कौन को झाटांग में बिलारी बुरखा लड़का जाओ तुम्हें पूरा लग तुम्हें जोड़ में बुला लगे सो आप क्या और नहीं नो फेस्ट वीडियो का पकड़ना नहीं, खड़ा खामोश है प्लीज। क्या हुआ वैसा बेटा फ्रेंडशिप में उसे पकड़ लगाते है उसकी कमर को। खड़ा भी गाड़ी फ्रेंडशिप में कहते हैं कमर को पकड़ लगाती कहते हैं बैठने को कौन को झाटांग में बिलारी बुरखा लड़का जाओ तुम्हें पूरा लग तुम्हें जोड़ में बुला लगे सो आप क्या और नहीं। 2 ಗಂಟೆಗೂ ಅಧಿಕ ಕಾಲ ಬಸ್ ನಿಲ್ಲಿಸಿ ತಪಾಸಣೆ ನಡೆಸಿದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳನ್ನ ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗದಗದಲ್ಲಿ ಘಟನೆ ನಡೆದಿದೆ. ಗದಗ ಟು ಇಳಕಲ್ಗೆ ಹೋಗ್ತಾ ಇದ್ದ ಸಾರಿಗೆ ಸಂಸ್ಥೆಯ ಬಸ್ಸನ್ನ SP ಕೋರಾಪೇಟಿ ಹಾಗೂ ಶಿವಾನಂದ TP ಎಂಬ ಅಧಿಕಾರಿಗಳು ತಡೆದಿದ್ರು. ಗಜೇಂದ್ರಗಡ ಪಟ್ಟಣದ ಹೊರವಲಯದಲ್ಲಿ ಬಸ್ ನಿಲ್ಲಿಸಿ 2 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಬೇಸತ್ತಿದ್ದಂತಹ ಪ್ರಯಾಣಿಕರು 2 ಗಂಟೆ ತಡವಾಗಿದೆ, ನಾವು ಬೇರೆ ಬೇರೆ ಊರಿಗೆ ಹೋಗೋದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಷ್ಟು ಜನ ಬಸ್ ಹಿಡಿದ್ರಿ, ಟಿಕೆಟ್ ಇಶ್ಯೂ ಮಾಡೋದಲ್ರಿ, ಬಸ್ ಬಿಡ್ಬೇಕು. ಯಾರು ಮಾಡ್ಬೇಕು? ನೀವು ಮಾಡಕ್ತಿದ್ ತಪ್ಪಿದೆ, ನೀವು ಮಾಡಕ್ತಿದ್ ತಪ್ಪಿದೆ. ಇಟ್ಟದಾಗ ಮಾಡಿ ಮತ್ತೆ ಜೆರಾಕ್ಸ್. ಪರಿಷತ್ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದ್ ಹೇಳಿಕೆಗೆ ಮಾಗಡಿ ಶಾಸಕ HC ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಅರವಿಂದ್ ಬೆಲ್ಲದ್ CM ಬಗ್ಗೆ ಗೌರವಯುತವಾಗಿ ಮಾತನಾಡಬೇಕು. ಅವರಪ್ಪನ ಮನೆ, ಇವರಪ್ಪನ ಮನೆ ಇಂತಹ ಭಾಷೆಗಳನ್ನ ಪ್ರಯೋಗ ಮಾಡಬಾರದು. ಇದು ಅವರ ಸ್ಥಾನಕ್ಕೆ ಗೌರವ ತಂದುಕೊಡುವುದಿಲ್ಲ. ಅವರಪ್ಪನ ಹಾಗೆ ಮಾತನಾಡೋದು ನಮಗೂ ಗೊತ್ತು ಅಂತ ಕಿಡಿಕಾರಿದ್ದಾರೆ. ನೀವು ಆ ಭಾಷೆ ಉಪಯೋಗಿಸಿದ್ರೆ ಅವರಪ್ಪನ ಭಾಷೆ ನಾವು ಉಪಯೋಗಿಸ್ತೀವಿ. ಏನೇ ಟೀಕೆ ಮಾಡಿದ್ರೂ ಗೌರವಯುತವಾಗಿ ಟೀಕೆ ಮಾಡಲಿ ಅಂತ HC ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಅರವಿಂದ್ ಬೆಲ್ಲದ್ ಅವರು ಗೌರವಯುತವಾಗಿ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರಪ್ಪನ ಮನೆಯಿಂದ ತಂದಿದ್ದ, ಇವರಪ್ಪನ ಮನೆಯಿಂದ ತಂದಿದ್ದ ಅಂತೇಳಿ ದಯಮಾಡಿ ಅಂಥ ಭಾಷೆಗಳನ್ನು, ಪದಪ್ರಯೋಗಗಳನ್ನು ಮಾಡಬಾರ್ದು. ಅವರು ವಿರೋಧ ಪಕ್ಷದ ಉಪನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನೋ ಸಿದ್ದರಾಮಯ್ಯನವ್ರನ್ನ ಬೈದ್ಬಿಟ್ರೆ ನಾನು ಮುಂದಿನ ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಕನಸು ಕಾಣ್ತಾವ್ರೆ ಅಂತ ಕಾಣಿಸ್ತದೆ. ಅವರಪ್ಪನಾಗಿ ಮಾತಾಡೋಕೆ ನಮಗೂ ಗೊತ್ತು. ಆ ಭಾಷೆ ಉಪಯೋಗಿಸಿದ್ರೆ ಅವ್ರ ಅಪ್ಪನ ಭಾಷೆ ನಾವು ಉಪಯೋಗಿಸ್ತೀವಿ.
BJಪಿಯವ್ರು ಏನೇ ಟೀಕೆ ಮಾಡಲಿ ಗೌರವಯುತವಾಗಿ ಟೀಕೆ ಮಾಡಬೇಕು. ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ನಮ್ಮ ನಾಯಕರುಗಳ ಬಗ್ಗೆ ಆಗಲಿ ಟೀಕೆ ಮಾಡ್ಬೇಕಾದ್ರೆ ಗೌರವಯುತವಾಗಿ ಟೀಕೆ ಮಾಡಬೇಕು. ಇಲ್ಲದೇ ಅವ್ರು ಅಪ್ಪದಿರ್ತಾರ ನಾವು ಮಾತಾಡಕ್ಕೆ ಬರ್ತದೆ ಅಂತೇಳಿ ಹೇಳಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರಿನಲ್ಲಿ ಕರಡಿ ಮರ ಏರಿ ಕುಳಿತು ಗ್ರಾಮಸ್ಥರಿಗೆ ಕಾಟವನ್ನ ಕೊಡ್ತಾ ಇದೆ. ನಿನ್ನೆ ರಾತ್ರಿ 9 ಗಂಟೆಗೆ ಮರವೇರಿ ಕುಳಿತ ಕರಡಿಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ರು. ಆದರೂ ಮರದಿಂದ ಕೆಳಗೆ ಇಳಿಯದ ಜಾಂಬವಂತ ಸಖತ್ ಕಾಟವನ್ನ ಕೊಟ್ಟಿದ್ದಾನೆ. ಕರಡಿ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ವಿಡಿಯೋ ಮಾಡಿ ಕಡೆಗೆ ಕೂಡ ನೀವು ಹೋಗತ್ತ ಅವ್ನು ಕಾಣ್ಬೇಕಾದ್ರಾಗ ಮಕ್ಕ ಕಾಣಲ್ಲ.